ತುಮಕೂರು ಜಿಲ್ಲಾ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘ, ಶಬರಿ ಮಹಿಳಾ ಪತ್ತಿನ ಸಹಕಾರ ಸಂಘ ನಿಯಮಿತ ತುಮಕೂರು, ವಾಲ್ಮೀಕಿ ಸಹಕಾರ ಸಂಘ ನಿಯಮಿತ, ಶ್ರೀ ವಾಲ್ಮೀಕಿ ವಿದ್ಯಾವರ್ಧಕ ಸಂಘ ಹಾಗೂ ಜಿಲ್ಲಾ ನಾಯಕ ಮಹಿಳಾ ಸಮಾಜಗಳ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆಗೈದ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳಿಗೆ 4ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವು ಜೂನ್ 26, 2026ರಂದು ಬೆಳಗ್ಗೆ 10:30 ಗಂಟೆಗೆ ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ಕಾರ್ಯಕ್ರಮವನ್ನು ಕೆಎನ್ ರಾಜಣ್ಣ ಉದ್ಘಾಟಿಸಲಿದ್ದು, ಅವರು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಎಚ್ಜಿ ಪುರುಷೋತ್ತಮ್ ವಹಿಸಲಿದ್ದಾರೆ. ಪ್ರತಿಭಾ ಪುರಸ್ಕಾರವನ್ನು ಎಸ್ಆರ್ ಶಾಂತಲರಾಜಣ್ಣ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀನಿವಾಸ್, ಆರ್ ರಾಜೇಂದ್ರ, ಬಿಜಿ ಕೃಷ್ಣಪ್ಪ, ಗುಟೂರು ಶಿವಪ್ಪ, ಗಂಗಾಧರ್ ಶಶಿಧರ್, ಜಿಆರ್ ಪಾಲಯ್ಯ, ಡಾಕ್ಟರ್ ಎನ್ ಅನಿಲ್ ಕುಮಾರ್, ಎಚ್ ಓಬಳೇಶ ಹಾಗೂ ಹನುಮಂತರಾಯಪ್ಪ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಲಿದ್ದಾರೆ. ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಹಾಗೂ ಮುಂದಿನ ಶಿಕ್ಷಣಕ್ಕೆ, ಜೀವನಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆಯೋಜಿಸಿರುವ ಈ ಸಮಾರಂಭದಲ್ಲಿ ಸಮಾಜದ ಮುಖಂಡರು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತುಮಕೂರು ಜಿಲ್ಲಾ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಕಾರ್ಯದರ್ಶಿ ರಾಮಚಂದ್ರಪ್ಪ, ಗೌರವ ಅಧ್ಯಕ್ಷರು ಎ ನರಸಿಂಹಮೂರ್ತಿ, ಅಧ್ಯಕ್ಷರು ಅಡವಿಶಸ್ವಾಮಿ, ಮಹಿಳಾ ಅಧ್ಯಕ್ಷರು ಸೌಭಾಗ್ಯಮ್ಮ, ಯುವ ಮುಖಂಡರು ರಂಗನಾಥ್, ಎಂಕೆ ಎಲ್ಲರೂ ಸೇರಿ ಮನವಿಯನ್ನ ಮಾಡಿದ್ದಾರೆ. ಶಿವಕುಮಾರ್, ಜೆಆರ್, ಜನಕದೇವನಹಳ್ಳಿ. ರಾಮಚಂದ್ರಪ್ಪ ಅಂತೇಳಿ ತುಮಕೂರು ಜಿಲ್ಲಾ ವಾಲ್ಮೀಕಿ ನಾಯಕ ಪ್ರತಿಭಾ ಪುರಸ್ಕಾರದ ಕಮಿಟಿಯ ಒಬ್ಬ ನಿರ್ದೇಶಕ. ಇವತ್ತಿನ ವಿಚಾರ ಏನು ಅಂತಂದರೆ, ತುಮಕೂರು ಜಿಲ್ಲಾ ಮಟ್ಟದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೀವಿ. ದಿನಾಂಕ 26/6/2026 ಶುಕ್ರವಾರ, ಸ್ಥಳ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು. ಇಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಬಂಧುಗಳು ಮತ್ತು ಮಕ್ಕಳ ಪಾಲಕರು, ಪೋಷಕರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮನವಿ ಮಾಡಿಕೊಳ್ತಾ ಮುಂದುವರೆದ ಭಾಗ, ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮಕ್ಕಳಿಗೆ ಅವರದೇ ಆದ ಒಂದು ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಹ ಅಲ್ಲಿ ನೀಡಲಾಗುತ್ತೆ. ಜೊತೆಗೆ ಮಕ್ಕಳಿಗೆ ಅವರ ಭವಿಷ್ಯದ ಉಜ್ವಲವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಸನ್ಮಾನ ಮತ್ತು ಇನ್ನೂ ಹಲವಾರು ವಿಚಾರಗಳನ್ನು ಅಲ್ಲಿ ಮಂದಟ್ ಮಾಡಿಕೊಡಲಾಗುತ್ತೆ. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಗುಬ್ಬಿ ತಾಲೂಕಿನ ವಿಶೇಷವಾಗಿ ನಮ್ಮ ಸಮಾಜದ ಎಲ್ಲ ಪ್ರಮುಖರು ತಮ್ಮ ಮಕ್ಕಳ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ 9 ಗಂಟೆಗೆ ಸ್ಥಳ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರಕ್ಕೆ ಹಾಜರಾಗಿ ತಮ್ಮ ಏನು ಒಂದು ಈ ಸಮಾಜದ ಒಂದು ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಮತ್ತೊಮ್ಮೆ ನಾನು ವಿಚಾರ ಮಾಡಿಕೊಳ್ತಾ, ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಪ್ರತಿಯೊಂದು ಎಲ್ಲ 10 ತಾಲೂಕಿನ ಸಮಾಜದ ಎಲ್ಲ ಪ್ರಮುಖರು ಸಹ ಬರಬೇಕು ಅಂದ್ಕೊಂಡು ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಮಕ್ಕಳಿಗೆ ಒಂದು ಉತ್ತೇಜನ ಕೊಡಬೇಕು, ಮಕ್ಕಳ ಭವಿಷ್ಯಕ್ಕೆ ಒಂದು ನಾವೆಲ್ಲರೂ ಕೂಡ ಒಂದು ದಾರಿದೀಪ ಆಗಬೇಕು ಅಂತ ನಾನು ತಮ್ಮಲ್ಲಿ ಕೊನೆಯದಾಗಿ ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಶ್ರೀ ಮಹರ್ಷಿ ವಾಲ್ಮೀಕಿಯವರನ್ನು ನೆನೆಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈ ದಿವಸದ ಕಾರ್ಯಕ್ರಮ ಏನಂದರೆ, ತುಮಕೂರು ಜಿಲ್ಲಾಡಳಿತದಿಂದ ಅಂದರೆ ತುಮಕೂರು ಜಿಲ್ಲಾ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ, ಶಬರಿ ಪತ್ತಿನ ಸಹಕಾರ ಸಂಘ, ತುಮಕೂರು ವಾಲ್ಮೀಕಿ ಸಹಕಾರ ಸಂಘ, ಶ್ರೀ ವಾಲ್ಮೀಕಿ ವಿದ್ಯಾವರ್ಧಕ ಸಂಘ ಹಾಗೂ ಇತರೆ ಎಲ್ಲ ಸಂಘಗಳಿಂದ ತುಮಕೂರು ಜಿಲ್ಲಾಡಳಿತದಿಂದ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ 4ನೇ ವರ್ಷದ ಪ್ರತಿಭಾ ಪುರಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಭಾಗ್ಯ, ಗುಬ್ಬಿ ತಾಲೂಕು ವಾಲ್ಮೀಕಿ ಸಮುದಾಯದ ಮಹಿಳಾ ಅಧ್ಯಕ್ಷರು. ಏನು ಇದೇ ತಿಂಗಳು 26ನೇ ತಾರೀಕು ಈ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ತಂದೆ ತಾಯಿಗಳು ಹಾಗೂ ಎಲ್ಲರೂ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು.
ಪ್ರತಿ ವರ್ಷವೂ ಏನು ಮಕ್ಕಳು ಇವತ್ತು ವಾಲ್ಮೀಕಿ ಸಮುದಾಯದಲ್ಲಿ ಏನು ಪರ್ಸೆಂಟೇಜ್ ತೆಗೆದಿರ್ತಾರೋ ಅಂಥ ಮಕ್ಕಳಿಗೆ ಒಂದು ಶಾಂತಕ್ಕ ಅವರು ಪ್ರತಿ ವರ್ಷವೂ ಒಂದು ಪ್ರತಿಭಾ ಪುರಸ್ಕಾರ ಮಾಡಿ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮಕ್ಳುಗಳಿಗೆ. ಇದನ್ನು ನೋಡಿ ಮುಂದೆ ಮಕ್ಳುಗಳು ಈ ಪ್ರತಿಭಾ ಪುರಸ್ಕಾರ ಬರಬೇಕು. ಮಾರ್ಕ್ಸ್ ತೆಗ್ದಿರೋರು ಪ್ರತಿಭಾ ಪುರಸ್ಕಾರ ಇಟ್ಟಿರೋರು ಅಂತಾನೆ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಬಂದು ಸಹಕರಿಸಿ ಇದಕ್ಕೆ ಎಲ್ಲರೂ ಬಂದು ನೋಡಬೇಕು. ನಾವು ಮುಂದೆ ನಾವು ಇದೇ ಥರ ಓದಿ ಪರ್ಸೆಂಟೇಜ್ ತೆಗೆದಿದ್ರೆ ನಮಗೂ ಈ ಥರ ಒಂದು ಅವಕಾಶ ಸಿಕ್ತಿತ್ತಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲರೂ. ದಯವಿಟ್ಟು ಇವತ್ತು ಇಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಅವರು ಅಂತಂದರೆ ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಏನು ಇವತ್ತು ನಮ್ಮ ಸಮಾಜದಲ್ಲಿ ಚೆನ್ನಾಗಿ ಓದಿ ಕಷ್ಟಪಟ್ಟು ಓದ್ತವೆ, ಕೂಲಿ ಮಾಡಿ ತಂದೆ ತಾಯಿ ಓದಿಸ್ತಾರೆ, ಅದನ್ನೆಲ್ಲರೂ ಮಕ್ಕಳು ಯೋಚನೆ ಮಾಡಬೇಕು. ಇವತ್ತು ಓದಿ ಏನು ಎಜುಕೇಷನ್ ಮಾಡಿ ಪರ್ಸೆಂಟೇಜ್ ಜಾಸ್ತಿ ತೆಗೆದು ಎಜುಕೇಷನ್ ಮಾಡಿರ್ತಾರೋ ಅಂಥವ್ರನ್ನ ಇವತ್ತು ಆಯ್ಕೆ ಮಾಡಿಕೊಂಡು ಇವತ್ತೊಂದು ಪ್ರತಿಭಾ ಪುರಸ್ಕಾರ ಮಾಡಿ ಪ್ರೋತ್ಸಾಹ ತುಂಬ್ತಾ ಇದ್ದಾರೆ. ಎಲ್ಲರೂ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ವಾಲ್ಮೀಕಿ ಸಮುದಾಯದವರು ಎಲ್ಲರೂ ಇದಕ್ಕೆ ಭಾಗವಹಿಸಿ ಮುಂದೆ ಓದೋ ಅಂಥ ಮಕ್ಳುಗಳಿಗೆ ಪ್ರೋತ್ಸಾಹ ಬರುತ್ತೆ. ಮತ್ತು ಇದಕ್ಕೊಂದು ಎಲ್ಲರೂ ಅವಕಾಶ ಕೊಡಬೇಕಂತ ಹೇಳಿ ಎಲ್ಲರೂ ಬರಬೇಕಂತ ಹೇಳಿ ಕೇಳ್ಕೊಂಡು ಇದೇ ತಿಂಗಳು 26ನೇ ತಾರೀಕು ತುಮಕೂರು ಜಿಲ್ಲೆಯಲ್ಲಿ ಮಹಿಳಾ ಮಕ್ಕಳವರಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಅದು ಭಾಳ ಒಳ್ಳೆಯ ಕಾರ್ಯ. ಅದು ಮಕ್ಕಳಿಗೆ ಮುಂದೆ ಭವಿಷ್ಯಕ್ಕೆ ಭಾಳ ಇದಾಗ್ತಿದೆ. ಬೇರೆ ಹುಡುಗರು ಇದನ್ನು ನೋಡಿ ಕಲ್ತ್ಕೊಂಡು ಒಳ್ಳೆಯ ಮಾರ್ಕ್ಸ್ ತೆಗೆದು ಒಳ್ಳೆ ಇದಾಗಬೇಕು. ಇದೇ ತಿಂಗಳು 26/6/2026ನೇ ವರ್ಷದಂದು ಬರುವ ಶುಕ್ರವಾರದಂದು ನಮ್ಮ ನಾಯಕ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುತ್ತಾರೆ. ಇದು ತಾಲೂಕು ಹಾಗೂ ಮತ್ತು ಜಿಲ್ಲಾ ವಾಲ್ಮೀಕಿ ಸಮಾಜ ಪ್ರತಿ ತಾಲೂಕು ಸಮಾಜಗಳಿಂದ ಎಲ್ಲ ಪ್ರತಿಭಾ ಪುರಸ್ಕಾರ ಹೊಂದಿರುವಂಥ ಮಕ್ಕಳಿಗೆ ಸನ್ಮಾನವನ್ನು ಆಯೋಜಿಸಿರ್ತಾರೆ. ಹಾಗೂ ತಾಲೂಕಿನಲ್ಲಿ ನಮ್ಮ ಬುಡಕಟ್ಟು ಜನಾಂಗ ಏನಿದೆ, ಹಿಂದುಳಿದ ಜನಾಂಗಗಳಿಗೆ ಬೆನ್ತಟ್ಟುವಂಥ ಕೆಲಸವೂ ಸಹ ಇದು ಆಗಿರೋದ್ರಿಂದ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ಆಗಮಿಸಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಗಮಿಸಿ ಮುಂದಿನ ವಿದ್ಯಾರ್ಥಿಗಳು ಯಾರು ಕಮ್ಮಿ ಮಾರ್ಕ್ಸ್ ತೆಗೆದಿರ್ತಾರೆ ಅವ್ರಿಗೂ ಸಹ ಇದು ಒಂದು ಪ್ರೇರೇಪಣೆ ಆಗುತ್ತದೆ. ಯಾಕೆಂದರೆ ನಮ್ಮ ಬುಡಕಟ್ಟು ಜನಾಂಗ ತುಂಬ ಹಿಂದೆ ಉಳಿದಿರೋದ್ರಿಂದ ಈ ಥರ ಬೆನ್ತಟ್ಟಂಥ ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯೋದ್ರಿಂದ ತುಂಬ ಜನಗಳು ಏನು ಉದ್ವಿಗ್ನರಾಗಿ ಹೆಚ್ಚಿನ ಅಂಕವನ್ನು ತೆಗೆದು ಮುಂದೆ ಒಳ್ಳೊಳ್ಳೆ ಅಧಿಕಾರಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ತಾಲೂಕು ಸಮಾಜ ಹಾಗೂ ನಮ್ಮ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.